ಸೊ ವೆಲ್ಕಮ್ ಟು ಭಸ್ಮ ಗುಡ್ಡ ಭಸ್ಮ ಹಿಲ್ಸ್ ಅಂತ ಹೇಳಿ. ಎಸ್, ಸೊ ಹೋಗೋಣ ಬನ್ನಿ, ನೋಡೋಣ ಒಳಗಡೆ ಏನಂತೇಳಿ. ಎಸ್ ಬನ್ರಿ. ಓಕೆ, ಸೊ ಈ ಥರ ಇರ್ತಕ್ಕಂಥದ್ದು ನರಸಿಂಹ ಸ್ವಾಮಿಗಳ ಒಂದು ಪವಾಡ ಏನಿದಾಗಿದಲ್ಲ, ಈ ಭಸ್ಮಗುಡ್ಡ ಅಂತ ಕರೀತಾರೆ. ಈ ಭಸ್ಮ ಅಂತಕ್ಕಂಥದ್ದು ನಾವು ಇದೇ ಭಸ್ಮ ಈಗ ಏನಿದೆ ಅಲ್ಲ, ಇದೇ ಭಸ್ಮನ ನಾವು ತೊಗೊಂಡು ಮನೆಯಲ್ಲಿ ಹೋಗಿ ಮನೆ ತುಂಬ ನೀರು ಹಾಕಿಸಿಂದ ಎಲ್ಲ ಪ್ರೋಕ್ಷಣೆ ಮಾಡಿದರೆ ಮನೆಯಲ್ಲಿರ್ತಕ್ಕಂಥ ಉಳ್ಳ ಜಂತುಗಳು ಎಲ್ಲನ ಸಮೇತವಾಗಿ ಸರ್ವನಾಶ ಆಗ್ತದೆ. ಭೂತ ಪಿಸಾಚಿ ಅಥವಾ ನಕಾರಾತ್ಮಕ ಶಕ್ತಿ ಏನಾದರೂ ಮನೆಯೊಳಗೆ ಇತ್ತಂದ್ರೆ ಮಾತ್ರ ಆಟೋಮೆಟಿಕ್ಕಾಗಿ ಅದು ಓಡಿ ಹೋಗಿಬಿಡ್ತದೆ. ಆರೋಗ್ಯದ ಸಮಸ್ಯೆ ಇತ್ತಪ್ಪ ಅಂತಂದರೆ ಇದರಲ್ಲಿರ್ತಕ್ಕಂಥ ಭಸ್ಮನ ತೊಗೊಂಡು ಪ್ರೋಕ್ಷಣೆ ಮಾಡಿ ಏನು ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಮಂಡಲ ಅಂತೀವಲ್ಲ, ಅದಕ್ಕೆ ಸ್ವಲ್ಪ ಮಂಡಲ ಹಾಕಿಬಿಟ್ರೆ ಮುಂಜಾನೆ ಇದ್ರಪ್ಪಿನ ಅವರು ಆರೋಗ್ಯದಿಂದ ಇರ್ತಕ್ಕಂಥದ್ದು ಫಸ್ಟ್ ಕ್ಲಾಸ್ ಆರೋಗ್ಯ ಬರ್ತಾರೆ, ಅನಾರೋಗ್ಯದ್ದು ಆ ಥರ ಒಂದು ದಿವ್ಯವಾದ ಶಕ್ತಿ ಬರ್ತದೆ. ಇಲ್ಲೇ ಒಂದು ಉದಾಹರಣೆ ಕೊಡ್ತೀನಿ. ಈಗ ಆಲ್ರೆಡಿ ಒಬ್ಬಕ್ಕಿಗೆ ಚರ್ಮ ರೋಗ ಸ್ಟಾರ್ಟ್ ಆಗ್ಯದ. ಆಕೆಗೆ ಎಲ್ಲ ದವಾಖಾನೆಗೆ ಹೋಗಿ ತೋರಿಸ್ಕೊಂಬಂದ್ರ ಸಮೇತವಾಗಿ ಆ ರೋಗದಿಂದ ವಾಸಿ ಮುಕ್ತಿ ಆಗಲಿಲ್ಲ. ನಾನು ಏನು ಮಾಡಬೇಕು ಅಂತ ಹೇಳಿದಾಗ ಒಬ್ಬರು ಡಾಕ್ಟರ್ ವೈದ್ಯರು ಹೇಳಿದ್ರು, ಅವರು ಅಲ್ಲಿ ಭಸ್ಮ ಅಂತಕ್ಕಂಥದ್ದು ಗುಡ್ಡ ಅಂತ ಅದ ಗಣಗಾಪುರದಲ್ಲಿ, ಆ ಕ್ಷೇತ್ರದಲ್ಲಿ ಮನ್ಕೊಡ್ರಿ ಅಂತೇಳಿ ಇಲ್ಲಿ ಸಾಕ್ಷಿ ಕಾಣುತ್ತದೆ. ಆಕೆ ಮೈ ತುಂಬ ಹಚ್ಚಿಕೊಂಡಿಸಿದ ಮನ್ಕೊಂಡಾಳೆ. ಈಗ ಮುಖದೆಲ್ಲ ಫುಲ್ ನೋಡೋರಿ, ಈ ಭಸ್ಮನ ಮೈ ತುಂಬ ಹಚ್ಕೊಂಡ್ರ, ಮೈ ತುಂಬ ಕೈ ತುಂಬ. ದಿನಾಲ ಪ್ರತಿ ಮುಂಜಾನೆ ಬಂದ ತಕ್ಷಣವೇ ಇದನ್ನೆಲ್ಲ ಭಸ್ಮ ತೊಗೊಂಡು ಮೈ ತುಂಬ ಕೈ ತುಂಬ ತನಗೆಲ್ಲೆಲ್ಲಿ ಶರೀರಕ್ಕೆ ಏನಾಗಿರ್ತದೆ ರೋಗ ಅದನ್ನೆಲ್ಲ ಹಚ್ಚಿಕೊಂಡಿಸಿದ ಮನ್ಕೊಂಬಿಟ್ಟು ತಕ್ಷಣ ಹೋಗಿ ಮತ್ತು ಸಂಗಮದ ಸ್ನಾನ ಮಾಡ್ಕೊಂಬಿಟ್ಟು ದತ್ತನಿಂದ ನಮಸ್ಕಾರ ಮಾಡಿ ಇದು ಪ್ರತಿದಿನ 1 ವಾರ ಮಾಡ್ತಾರೆ. ಎಂಥ ಮಹಾ ರೋಗ ರುಜಿನ ಇರ್ಲಕ್ಕ ಇಮ್ಮಿಡಿಯೇಟ್ಲಿ ವಾಸಿ ಆಗಲೇಬೇಕು. ಇಂಥದ್ದು ಈ ಕ್ಷೇತ್ರದಲ್ಲಿ ದಿವ್ಯವಾದ ಶಕ್ತಿ. ಭಸ್ಮಗುಡ್ಡ ಹೆಸರು ಹೆಂಗೆ ಬಂತಾರೆ? ಅಥವಾ ತಾನು ತಿರುಗಾಡಿರ್ತಕ್ಕಂಥ ಒಂದು ಪಾದದ ಇದು ಧೂಳು, ಇದು ಅದು ಸ್ಪರ್ಶ ಮಾಡಿರ್ತಕ್ಕಂಥದ್ದು ಪಾದದ ಧೂಳಿದು. ಅಂದರೆ ಮೊದಲು ಗುಡ್ಡ ಥರ ಇತ್ತು, ಇವಾಗೆಲ್ಲ ಎಲ್ಲನೂ ಬಳ್ಕೊಂಬಿಟ್ಟಾರೆ. ಅದು ಏನಿಲ್ಲ ನೋಡಿ, ಎಲ್ಲನೂ ಎಲ್ಲ ಅಂದರೆ ಗುಡ್ಡನಕ್ಕೇನು ಇಂಪಾರ್ಟೆಂಟ್ ಇತ್ತು. ಒಳಗಡೆ ತೋಡಿದಾಗ ನಾವು ಬೂದಿ ಟೈಪೇ ಬರ್ತಿತ್ತು, ಬೂದಿನೇ ಬರ್ತಿತ್ತು. ಅದನ್ನೆಲ್ಲ ಎಲ್ಲ ಜನ ಚೀಲಗಟ್ಟಲೆ ತುಂಬ್ಕೊಂಡು ಸಿಂದು ಬೇರೆ ನಮ್ಮ ಎಲ್ಲ ಮಹಾರಾಷ್ಟ್ರದವರಾಗಲಿ ಆಂಧ್ರದವರಾಗಲಿ ನಮ್ಮ ಕರ್ನಾಟಕ ಮಂದಿ ಆಗಲಿ ತೊಗೊಂಡು ಸ್ಟಾಕ್ ಮಾಡಿಟ್ಟು ಕುಂತಾರೆ ಮನೆಯಾಗ. ಹಾಂ, ಇದನ್ನು ಕೂಡ ಅದನ್ನೇ ಏನೋ ಉಳಿದದನು ಈಗೆಲ್ಲ ತೆಗ್ಗು ತೋಡಿ ಹೊಡಿದಾನೆ ನಿಮ್ಗೆ. ಆದರೆ ಅದನ್ನೇ ತೊಗೊಂಡು ಹೋಗ್ಬೇಕು ನೀವೀಗ, ತೆಗ್ಗು ತೋಡು ಕಲ್ಲು ತೊಗೋಬೇಕು ಮಾಡಬೇಕು. ಮತ್ತು ಸಂಕಲ್ಪ ಅಂತ ಇರ್ತದೆ ಅಲ್ಲಿರ್ತಕ್ಕಂಥ ಕಲ್ಲುಗಳು, ಅವೇನು ಕಲ್ಲುಗಳದಾವಲ್ಲೆಲ್ಲ ನಿಮ್ಮ ಸಂಕಲ್ಪ ಈಡೇರಬೇಕಂದ್ರೆ ಒಂದು ಕಲ್ಲು ಮೇಲೆ ಒಂದು ಕಲ್ಲು ಮೇಲೆ ಒಂದು, ಇದು ನನಗೆ ಇದು ಕೆಲಸ ಆಗಲೇಬೇಕು ಅಂತ ಹಿಡ್ಕೊಂಬಿಟ್ರೆ ತನ್ನ ಆಟೋಮೆಟಿಕ್ಕಾಗಿ ನಿಂತು ಬಿಡ್ತದೆ. ಆಯ್ಸ್ಕೊಂತ ನಿಂತಂಗೆ ಕಲ್ಲುಗಳು ಎಲ್ಲರಿಟ್ಟರೆ ನೋಡಿ ಅಲ್ಲಿ ಕೋರಿಕೆಗಳನ್ನೆಲ್ಲ ಒಂದು ಕಲ್ಲುಗಳನ್ನು. ಇನ್ನೊಂದಿದೆ ಅಲ್ಲಿ ಕಲ್ಲೇಶ್ವರ ಅಂತಿದೆ, ಶನಿ ಮಹಾತ್ಮ ಅಂತಿದೆ. ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿಮ್ಮ ಬೇಡಿಕೆಗಳನ್ನು ಒಂದು ಲಿಂಗದ ಸ್ವರೂಪ ಒಂದು ಗುಂಡಕ್ಕಾದಲ್ಲಿ ಆ ಗುಂಡದ ಮೇಲೆ ನೀವು ₹1 ನಾಣ್ಯ ಇಟ್ಟುಬಿಟ್ರೆ ಸಾಕಿಂಗ್ ತಾನೇ ಕುಂತು ಬಿಡ್ತದೆ ನೆಟ್ಟಿಗೆ. ನಿಮ್ಮ ಸಂಕಲ್ಪ ಮಾಡಿ ಬೇಡಿಕೆ ಇಟ್ಟಿರಂದ್ರೆ ಮಾತ್ರ, ಇಲ್ಲಾಂದರೆ ನಿಮ್ಗೆ ಕೆಲಸ ಆಗೋದಿಲ್ಲ. ಯಶಸ್ವಿಯಾದೊಂದು ಚಿನ್ನ ಅಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದು ಅಲ್ಲಿ ಸಂಗಮದಲ್ಲಿ ಅಂತ ಆಟೋಮೆಟಿಕ್ ನೀವು ಕೇಳಿದರೆ ಈಡೇರಲಿ ಅಂದರೆ ಮತ್ತೆ ನೀವು ಬೇಡಿಕೆ ಇಡಬೇಕು, ಮತ್ತೆ 2 ಸುತ್ತು ತಿರುಗಾಡಬೇಕು ಮತ್ತೆ ಲಿಂಗಕ್ಕೆ, ಮತ್ತೆ ಇಟ್ಬಿಟ್ಟು ಅಂದರೆ ಗಪ್ಪನೆ ನಿಂತು ಬಿಡ್ತದೆ. 100% ಕೆಲಸ ಆಗಲೇಬೇಕು. ಈ ಸದ್ದು ಇಟ್ರಿ ನೀವು, ಈ ಆಗಲಿಲ್ಲ ನಿಮ್ಮ ಕೆಲಸ ಈಡೇರಕ್ಕಾಗಲ್ಲ ಅಂದರೆ 2 ಸುತ್ತು ಮತ್ತೆ ತಿರುಗಬೇಕಲ್ಲಿ, ತಿರುಗಿ ಮತ್ತೆ ಬೇಡಿಕೆ ಇಡಬೇಕು, ತಕ್ಷಣ ಮತ್ತೆ ನಿಂತು ಬಿಡ್ತು ಆಟೋಮೆಟಿಕ್ಕಾಗಿ. ಅದಕ್ಕೆ ಈ ಮಹತ್ವ ಭಸ್ಮನ್ನು ನೀವೆಲ್ಲರೂ ತೆಗ್ಗು ತೋಡಿ ಆ ಭಸ್ಮನ್ನು ತೊಗೊಳ್ರಿ. ಪ್ರತಿನಿತ್ಯ ನಿಮಗೆ ಗುರುವಾರ ಇರ್ಬೋದು ಅಥವಾ ಭಾನುವಾರ ಇರ್ಬೋದು ಅಥವಾ ಮಂಗಳವಾರ ಇರ್ಬೋದು, 3 ವಾರದಲ್ಲಿ 3 ದಿವಸ ಮನೆ ತುಂಬ ನೀರಾಗಿ ಹಾಕೊಂಡಿಸಿಂದ ಪ್ರೋಕ್ಷಣೆ ಮಾಡಬೇಕು. ಹುಳಿ ಹುಪ್ಪಾಡಿಗಳು ಮನೆಯೊಳಗೆ ಬರೋದಿಲ್ಲ, ಯಾವ ದೋಷಗಳನ್ನು ಇರೋದಿಲ್ಲ. ನಕಾರಾತ್ಮಕ ಶಕ್ತಿಯನ್ನು ಬಿಟ್ಟು ಬೇರೆ ಕಡೆ ಓಡಿ ಹೋಗ್ತದೆ ಅಂಜಿ ಅಂಥದ್ದು ಇದು ಭಸ್ಮ. ನೀವು ಪರೀಕ್ಷೆ ಮಾಡಿ ನೋಡಿರಿ, ಯಾರಿಗಾದ್ರೂ ದೆವ್ವಭೂತ ಬಂದಿತ್ತಂದರೆ ಇದು ಭಸ್ಮ ತೊಗೊಂಡು ಹಿಂಗೆ ಅಣಿಗೆ ಹಚ್ಚಿಬಿಟ್ರೆ ಸಾಕು, 10 ನಿಮಿಷದಲ್ಲೇ ರಿಲ್ಯಾಕ್ಸ್ ಆಗಿಬಿಡ್ತಾಳೆ. ದೇವ್ರು ಬಂದಿತ್ತು ಮೈಯೊಳಗೆ ಆಕಿಗೆ ಅಂದರೆ ಏನು ಹೇಳ್ತಿದ್ಳು ಒಂದು ವೇಳೆ ಅಂದರೆ ಈ ಭಸ್ಮನ ಪರೀಕ್ಷೆ ಮಾಡಿದ್ರೆ ಸಾಕು ಆಟೋಮೆಟಿಕ್ ಹೋಗಿಬಿಡ್ತದೆ. ಒಂದು ವೇಳೆ ಯಾರಾದರೂ ದೇವರು ಹೇಳ್ತಕ್ಕಂಥ ಶಕ್ತಿಯನ್ನು ಕಟ್ಟುಬಂಧ ಮಾಡಿರ್ತಾರೆ. ಈಗ ನೀ ಇದೆಯಾ ತಾಯಿ, ನಿನಗೆ ಕಟ್ಟುಬಂಧ ಮಾಡಿದ್ರೆ ಅಂತಂದರೆ ನಿನ್ನಲ್ಲಿ ಶಕ್ತಿ ಇತ್ತು, ನೀ ಏನು ಬೇಕಾದ ಮಾಡಿಕೊಡ್ತಕ್ಕಂಥ ಶಕ್ತಿ ಇತ್ತು, ನಿನಗೆ ಕಟ್ಟುಬಂಧ ಆಗಿತ್ತಂದರೆ ಇದನ್ನೇ ತೊಗೊಂಡು ತಲೆ ಮೇಲೆ ನೀವು ಪ್ರೋಕ್ಷಣೆ ಮಾಡಿದ್ರೆ ಸಾಕು, ಎಕ್ದಮ್ ಆರಾಮಾಗಿಬಿಡ್ತೈತಿ ಆಟೋಮೆಟಿಕ್ಕಾಗಿ. ಇದು ಭಸ್ಮ, ಅಂಥ ಶಕ್ತಿ ಇಲ್ಲಿದೆ. ಎಲ್ಲ ತೋಡಿ ಎಲ್ಲ ಹೋಗ್ಬಿಟ್ರೆ ಯಾರಿಲ್ಲ. ಪ್ರತಿಯೊಂದು ಮನುಷ್ಯನೇ ರೋಗ ರುಜಿನ ಬರ್ತಿತ್ತಂತಂದರೆ ಮನ್ಕೊಂಡ್ಬಿಡ್ತಾರೆ. ಈಗ ಎಲ್ಲ ಮನ್ಕೊಂಡು ಮೈ ತುಂಬ ಹಚ್ಕೊತಾರೆ. ಇದನ್ನೆಲ್ಲ ರಾಡಿ ತೊಗೊಂಡು ಅದೇ ನೀರಿದೆಯಲ್ಲ, ಆ ನೀರಿದೆಯಲ್ಲ, ಆ ನೀರನ್ನು ಸಮೇತ ಪ್ರೋಕ್ಷಣೆ ಮಾಡ್ಕೊತಾರೆ. ಅದನ್ನೆಲ್ಲ ಅಲ್ಲಿ ನೀರಿದೆ ನೋಡಿ, ಅಲ್ಲಿ ಕಾಣ್ತಲ್ಲ,
ಅದನ್ನೆಲ್ಲ ರಾಡಿ ಮೈ ತುಂಬ ಹಚ್ಕೊಂಡಿಸಿದ್ದು ಮಕ್ಕಂಡಲ್ಲ ನೀವು ನೋಡ್ರಿ ಮುಖ ನೋಡ್ರಿ ಒಬ್ಬರು ಹೋಗಿ ನೋಡ್ಬರಿ ಬೇಕಾರೆ ನಿಧಾನಕ್ಕೆ ಹೋಗಿ ನೋಡ್ಬೇಡಿ ನೀವು ಅಲ್ಲಿ ನಿಧಾನಕ್ಕೆ ಹೋಗ್ಬರಿ ಮುಖ ತುಂಬ ಹಚ್ಕೊಂಡಳೆ ಎಲ್ಲ ನೋಡ್ಕೊಂಬರ್ರಿ ನೀವು ನಾನಂತ ನೋಡಿರಲ್ಲಪ್ಪ ನಾವು ನೀವು ಬಂದ ತಕ್ಷಣ ಹೇಳಕತ್ತೀನಲ್ಲ ನಾ ಈಗ ನಾನಂತ ಮೊದಲಿಗೆ ಬಂದು ನೋಡಿನಿ ಯಾಕಿನ್ನ ಇಲ್ವಲ್ಲ ಬೇಕಾದ್ರೆ ನೋಡ್ಬೇರಿ ನೀವು ಈ ಸಂಗಮ ಸ್ಥಳಕ್ಕೆ ಮತ್ತು ಮೇನ್ ಸ್ಥಳದಲ್ಲ ಏನು ವ್ಯತ್ಯಾಸ ಅಲ್ಲಿಗೆ ಇಲ್ಲಿಗೂ? ಸಂಗಮ ಅಂತಕ್ಕಂಥದ್ದು ಏನಿದೆ ಅಂತಂದರೆ ನಮ್ಮಲ್ಲಿ ಆವ ಗುಣಗಳು ಬೇರೆ ಬೇರೆ ಇತ್ತಂದರೆ ಕೂಡಿಕೊಳ್ತಕ್ಕಂಥದ್ದು ಅಂದರೆ ಬಿಟ್ಟು ಹೋಗಿರ್ತಕ್ಕಂಥದ್ದು ನಕಾರಾತ್ಮಕ ಶಕ್ತಿಯನ್ನು ಬಿಟ್ಟು ಹೋಗಿ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು ಇಲ್ಲಿ ಸಂಗಮ. ನಮ್ಮದು ಏನಂದ್ರೆ ಪಾಪಗಳು ಪಾಪ ನಾಶ ಆಗ್ತದೆ ನೋಡಿರಿ ಅದನ್ನು ಅಲ್ಲಿ ನೋಡ್ರಿ ಯಾಕೆ ನೋಡ್ರಿ ನೋಡ್ರಿ ಹೆಂಗಿದೆ ಅಂತ ನಮ್ಗೆ ಗೊತ್ತಿತ್ತಾ ನಾವು ಬಂದು ಮೊದಲು ನೋಡ್ಕೊಂಡಿನಾ ಅಲ್ಲ ಮಾಡಬೇಡ್ರಿ ಅದನ್ನು ಇಲ್ಲಿ ವಿಡಿಯೋ ನೋಡೋದಿಲ್ಲ ಫೇಸ್ಬುಕ್ನೇ ಬರ್ತದೆ ಇಲ್ಲಿ ಮಾಡಕತ್ತೀರ ಅವರು ಫೇಸ್ಬುಕ್ನೇ ಬರ್ತದೆ ನೋಡಕತ್ತೀರಿ ಇಲ್ಲಿ ಮಾಡಕತ್ತೀರ ಅವರೇ ಈಗ ಇವರು ಚಾನಲ್ದಾರ ಇವರು ACS ಕಡ್ಕೊಳ್ಳೋದ್ರೆ ಚಾನಲ್ದಾರ ಇವರು ಎಲ್ಲರೂ ನಮ್ಮನ್ನು ಅದಕ್ಕೆ ಯಾಕೆ ಕೊಟ್ರಲ್ಲಿ ಮೈಕು ಅದೇ ಕೆಲಸ ಮಾಡೋದು ಈಗ ಎಲ್ಲನೂ ಮಾಡೋದು ಹಾಂ ಅದಕ್ಕೆ ನಿಮಗೆ ಹೇಳ್ತೀನಿ ಇವು ಏನು ಭಸ್ಮ ಇದೆಯಲ್ಲ ಎಲ್ಲರೂ ಬ್ಯಾಗಡೆಗೆ ತೊಗೊಂಡು ಅವನ್ನು ಎಷ್ಟು ಶಕ್ತಿ ಬೇಕಾದ್ರೆ ಮನೆಯಾಗ ಸ್ಟಾಕ್ ಇಟ್ಬಿಟ್ರೆ ಸಾಕು ತೊಗೊಳ್ರಿ ಅದನ್ನು ತೆಗಿ ತೋಡಿ ತೊಗೊಳ್ರಿ ನೀನು ಆ ತಾಯಿ ಅದನ್ನು ಅದು ತೊಗೊಂಡಲ್ಲಿ ಗೋವು ಇದೆಯಲ್ಲ ಆ ಆಕಳಿಗೆ ಅದನ್ನು ಪ್ರಸಾದ ಹಾಕಿ ಬಂದ್ಬಿಡಲ್ಲಿ ಹೋಗಿ ಅಲ್ಲಿ ಕೂಡ ದತ್ತನ ಗುಡಿ ಅದ ಮಂದಿರದ ನೋಡಿದೆ ನಾನು ಹೊಳೆ ಪಕ್ಕದಲ್ಲಿ ಅದೇ ಶಿರಡಿ ದಾಟಿ ಮುಂದಕ್ಕೆ ಹೋಗಬೇಕು ಹಾಂ ಶನಿ ಸಿಂಗಾಪುರ ಅಂತ ಕರಿತಾರಲ್ಲ ಅದನ್ನು ಸ್ವಲ್ಪ ದಾಟಿ ಬಹುಶಃ ಅದು ಊರ ಹೆಸರು ನನಗೆ ಏನು ಬರ್ತಾ ಇಲ್ಲ ಅದು ಗೋಡೆಗಾಂವದಿಂದ 20 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋದರೆ ಇದೇ ದತ್ತನೇ ಇರೋದನ್ನು ಅಲ್ಲಿನೂ ಕೂಡ ಅಲ್ಲಿಗಿಂತಲೂ ನಂಬರ್ 1 ಟಾಪ್ನಾಗೆ ನಮ್ಮ ಕ್ಷೇತ್ರ ಇದೆ ಗಣಗಾಪುರದ್ದು ಇಡೀ ನಮ್ಮ ದೇಶದಲ್ಲಿಯೇ ದಿವ್ಯವಾದ ಶಕ್ತಿ ಅಂದರೆ ಇದೊಂದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಸುಮ್ಮನೆ ಬಂದು ನೀನು ಮನ್ಕೊಂಡೋದ್ರೆ ಸಾಕಿಲ್ಲ ಯಾವುದನ್ನು ಬೇಕಲ್ಲಿ ಜಪ ಬೇಡ ತಪ ಬೇಡ ಅನುಷ್ಠಾನ ಬೇಡ ಏನು ಬೇಡ ಸುಮ್ಮನೆ ಬಂದು ಮನ್ಕೊಂಡೋದ್ರೆ ಸಾಕು ನಿನಗೆಲ್ಲ ತಾನೇ ಸಿದ್ಧಿ ಸಿಗುತ್ತಿಲ್ಲ ರೋಗ ರುಜಿನ ಎಲ್ಲ ವಾಸಿಯಾಗಿಬಿಡ್ತದೆ. ಆಪ್ರೇಷನ್ ಮಾಡೋಕೆ ಒಬ್ಬರು ಹೆಣ್ಮಗಳು ಬಂದಿಲ್ಲ ಇಲ್ಲಿ ಬಹುಶಃ ಮಹಾರಾಷ್ಟ್ರದಿಂದ ಒಬ್ಬಕ್ಕೆ ಹೆಣ್ಮಗಳು ಬಂದಳು ಒಳಗಡೆ ಗಡ್ಡೆ ಆಗಿದ್ವು ಅಂತ ಅವಳು ಅಲ್ಲಿ ಕುಂತು ಅಳ್ತಾ ಇದ್ದಳಕಿ ಸುಮ್ಮನೆ ಅಳದೊಂದೇ ಕೆಲಸ ನಾನು ಹೋಗಿ ನಾನು ಭಾಷೆ ಕನ್ನಡದಾಗ ಮಾತಾಡಕತ್ತೀನಿ ಆಕೆ ಮರಾಠಿಗೆ ಮಾತಾಡೋದು ಆಕೆ ಏನು ಹೇಳ್ತಾಳೋ ನಾನು ಹೇಳ್ತೀನಿ ನನಗೇನು ತಿಳಿಲಿಲ್ಲ ಬಗಲಾಗಿದ್ದರೊಬ್ಬರಿಗೆ ಹೆಣ್ಮಗಳು ಬಂದು ಹೇಳಿದಳು ಏನಾಗಿದೆ ನಿನಗೆ ಅಂತ ನನಗೆ ಗಡ್ಡೆ ಆಗಿದೆ ನನಗೆ ಅಂತ ಆಪ್ರೇಷನ್ ಮಾಡಂತೇಳಿ ನನಗೆ ಅದು ಕ್ಯಾನ್ಸರ್ ಗಡ್ಡೆ ಅದ ನನಗೆ 4th ಸ್ಟೇಜ್ ಅದ ನಾವು ಉಳಿಯಂಗಿಲ್ಲ ನಾನೇನು ಮಾಡಬೇಕು ಅಂತ ಹೇಳಿದಾಗ ಈ ಭಸ್ಮನ ದರ್ಶನ ಮಾಡಿಕೊಂಡು ಹಚ್ಚಿಕೊಂಡು ಆ ರೋಗ ರುಜಿನ ಆಟೋಮೆಟಿಕ್ಕಾಗಿ ಆರಾಮಾಗಿಸಿಂದ ಬಿಲ್ಕುಲ್ ಈಗ ತಿರುಗಾಡಕತ್ತೇಳಿ ಈಗ ಅಂಥದ್ದು ಭಸ್ಮ ಆಗಿರ್ತಕ್ಕಂಥ ಈ ಶಕ್ತಿ ಭಸ್ಮದ ಗುಡ್ಡದಲ್ಲಿ ಮನೆಯೊಳಗೆ ವಿಭೂತಿ ಉಂಡಿ ಮಾಡಿ ಹಚ್ಚಿ ಅಂತಾರೆ ದಿವಸ ಪ್ರತಿ ದಿವಸ ವಿಭೂತಿ ಉಂಡಿ ಮಾಡಿ ಹಚ್ಚು ಅಂತಾರೆ ಅದಕ್ಕೆ ಮಾಡಿ ನೋಡಿರಿ ನೀವು ಇಲ್ಲಿ ದಿವ್ಯವಾದ ಶಕ್ತಿ ಇದೆ ಸಂಗಮ ಮತ್ತು ದತ್ತ ಆಮೇಲೆ ಕಲ್ಲೇಶ್ವರ ಅಂಥೇಳಿ ಇಲ್ಲಿ 3 ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥದ್ದು 3 ಇದ್ದಾರೆ ಅವ್ರದಲ್ಲಿ ದಿವ್ಯವಾದ ಶಕ್ತಿ ಇದೆ ಪಡ್ಕೊಳ್ರಿ ಎಲ್ಲರೂ ಕೂಡ ಆತನ ಆಶೀರ್ವಾದದಿಂದ ನಾವು ನೀವು ಎಲ್ಲರೂ ಕೂಡ ಆರಾಮ ರೋಗ ರುಜಿನ ಇರಲಾರ್ದಂಗೆ ಭಾಳ ಸಂತೋಷದಿಂದ ಗುರುದೇವ ದತ್ತನ ನಾಮಸ್ಮರಣೆ ಮಾಡೋಣಂತ ದಿಗಂಬರ ಶ್ರೀಪಾದವಲ್ಲಭ ಎಲ್ಲರನ್ರಿ ಅವನು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ಶ್ರೀಪಾದವಲ್ಲಭ ಸಮಯ ಯಾವಾಗ ನಿಮಗೆ ಬೆಳಗಿನ ಜಾವಕ್ಕೆ ಎದ್ದ ತಕ್ಷಣ 3 ಬಾರಿ ಅಥವಾ 5 ಬಾರಿ ಅಥವಾ 7 ಬಾರಿ ಇದು ಬರೀ ಇದೇ ಮಂತ್ರ ಅಂದರೆ ಸಾಕು ಮುಖ ವರ್ಷ ಮುಟ್ರಿ ಸಾಕು ಮುಂಜಾನೆ ಎದ್ದರೆ ನೋಡಿ ಹೆಂಗೆ ಚೈತನ್ಯ ಹೆಂಗೆ ಬರ್ತದೆ ನೋಡಿ ಗೊತ್ತಾಗ್ತದೆ ನಿಮಗೆ ಆಟೋಮೆಟಿಕಲಿ. ಜೈ ಗುರುದೇವ ದತ್ತ. ಮಾಮ ತಗೊಳ್ರಿ ತಗೊಳ್ರಿ ಒಳಗಿನ ತಗೊಳ್ರಿ ಒಳಗಡೆ ತಗೊಳ್ರಿ ಒಳಗಿನ ತಗೊಳ್ರಿ ಮಾತಾಡಿದ್ರೆ ನೋಡ್ರಿ ನೀವು ಆಮೇಲೆ ನನಗೆ ಹೇಳ್ರಿ ನಾನು ನಿಮಗೆ ಯಾವ ಗಿಡ ಇದು? ಔದಂಬರ ಅಂತ ಕರೀತಾರೆ ಇದಕ್ಕೆ. ಔದಂಬರ ಔದಂಬರ ಹತ್ತಿ ಮರ ಹತ್ತಿ ಮರ ಅಂತ ಹೇಳಿ ಅಂದ್ರೆ ಹತ್ತಿ ಮರನ ಹೌದು ಅಂದ್ರೆ ಹೆಸರು ಔದಂಬರ ಅಂತ ಹೇಳಿ ಸಂಸ್ಕೃತದಲ್ಲಿ ಔದಂಬರ ಔದಂಬರ ಅಂತ. ಓಕೆ ಓಕೆ ಓಕೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಪ್ರಸಾದವನ್ನು ಮಾಡ್ತಾರದು ನೋಡಿ ಎಲ್ಲರೂ ಸಹಿತ ಪ್ರಸಾದ ಮಾಡಬೇಕು ಲೈನ್ ನಿಂತುಬಿಟ್ಟು
ಒಂಚೂರು ಪ್ರಸಾದ ತಗೊಂಬ. ನೋಡ್ರಿ ಆತ ನೋಡಿದ ಯಜಮಾನ ಅಳತ ನೋಡಿ. ತೊಗೊಂಡಿದ್ದೆ ಪಾಳೆ ನಿಂತಿದ್ದೆಲ್ಲ ಪ್ರಸಾದ ಪಾಳೆ ನಿಂತು ತೊಗೊಂಡಿದ್ದೆ. ಇಲ್ಲಿ ಮುಂದೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ನೆಕ್ಸ್ಟ್ ಇವಾಗ ನೋಡುವ ಮುಂದಿನ ಪ್ರಯಾಣ. ಸೊ ಸದ್ಯದ ಎಪಿಸೋಡ್ ಇದಾಗಿತ್ತು. ಮತ್ತೆ ಸಿಗುವ ನೆಕ್ಸ್ಟ್ ಅಪ್ಡೇಟಲ್ಲಿ. ಎಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.